ನೇಪಾಳ ಧಗ ಧಗ ಅಂತಿದೆ. ಭಾರತದಲ್ಲಿ ಸೋಷಿಯಲ್ ಮೀಡಿಯಾದಿಂದ ಧಗ ಧಗ ಅಂತ ಇಲ್ಲಿ ಅಂತಿದ್ರೆ ಅಲ್ಲಿ ಬ್ಯಾನ್ ಮಾಡಿದ್ದಕ್ಕೋಸ್ಕರ ಧಗ ಧಗ ಅಂತ ಇದೆ. ಏನು ವ್ಯತ್ಯಾಸ ನೋಡಿ ಭಾರತ ಮತ್ತು ನೇಪಾಳ ಅಕ್ಕಪಕ್ಕದ ದೇಶಗಳಲ್ಲಿ. ಇಲ್ಲಿ ಸೋಷಿಯಲ್ ಮೀಡಿಯಾದಿಂದನೇ ಬೆಂಕಿ ಹತ್ಕೊಂಡು ಬುರುಡೆ ಗ್ಯಾಂಗ್ಗಳೆಲ್ಲ ಓಡಾಡುತ್ತವೆ. ಅಲ್ಲಿ ಸೋಷಿಯಲ್ ಮೀಡಿಯಾ ಬಂದ್ ಮಾಡ್ಬಿಟ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಧಗ ಧಗ ಅಂತ ಉರಿತಾ ಇದೆ. ಸದ್ಯಕ್ಕೆ ಏನಾಗಿದೆ ನೇಪಾಳದಲ್ಲಿ, ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿ ಮತ್ತೆ ಅದನ್ನ ವಾಪಸ್ ತೆಗೆದುಕೊಂಡರೂ ಕೂಡ ನಿಲ್ತಾ ಇಲ್ವಂತೆ. ಯಾಕೆ ಈ ಪರಿಸ್ಥಿತಿ ನೇಪಾಳದಲ್ಲಿ ಆಗಿದೆ? ಬ್ಯಾನ್ ಮಾಡಿದ್ದಾದ್ರೂ ಯಾಕೆ, ಮತ್ತೆ ವಾಪಸ್ ಪಡೆದಿದ್ದಾದ್ರೂ ಯಾಕೆ? ಹಾಗಿದ್ದಾಗ ಅಲ್ಲಿ ಸಾವನ್ನಪ್ಪಿದ್ರಲ್ಲ ಯುವಕರು, ಅವರಿಗೆ ನ್ಯಾಯ ಏನಾಗಿದ್ರೆ? ನೇಪಾಳದಲ್ಲಿ ಸಾಮಾಜಿಕ ಜಾಲತಾಣ ಬ್ಯಾನ್ ವಿರುದ್ಧ ಈಗ ದಂಗೆ ಎದ್ದು ಬಿಟ್ಟಿದ್ದಾರೆ. ನಿಷೇಧವನ್ನ ವಾಪಸ್ ಪಡೆದರೂ ಕೂಡ ಆಕ್ರೋಶ ತಣ್ಣಗಾಗ್ತಾ ಇದೆ. ಪ್ರಧಾನಿ ಕೆಪಿ ಶರ್ಮಾ ಓಲಿ ರಾಜೀನಾಮೆಗೆ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಇವತ್ತು ಕೂಡ ಜನ್ ಝಿ ಸಮೂಹ ರಸ್ತೆಗಿಳಿದಿದೆ. ಸಂಸತ್ ಭವನದ ಆವರಣಕ್ಕೆ ಪ್ರತಿಭಟನಾಕಾರರು ನುಗ್ಗಿದ್ದಾರೆ. ಯುವಕ ಯುವತಿಯರು ನುಗ್ಗುತ್ತಾ ಇದ್ದಾರೆ. ಹಾಗೆ ಸಂಸತ್ ಭವನದ ಗೋಡೆಯನ್ನ ಉರುಳಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಉದ್ರಿಕ್ತರನ್ನ ಚದುರಿಸೋಕೆ ಈಗ ಸೇನಾಪಡೆ ಮುಂದಾಗಿದೆ. ನೇಪಾಳದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡುವಂತ ತಲುಪಿದೆ. ಆ ರೀತಿಯಲ್ಲಿದೆ ನೋಡಿ ಏನ್ ಪರಿಸ್ಥಿತಿ ಅಂತ ಹೇಳಿ. ಕಾರಣ ಇಷ್ಟೇ, ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದಕ್ಕೋಸ್ಕರ ಯುವಕ ಯುವತಿಯರು ಬೀದಿಗಿಳಿದು ಹೋರಾಟವನ್ನ ಮಾಡಕ್ ಶುರು ಮಾಡಿದ್ರು. ಈಗಾಗಲೇ 20ಕ್ಕೂ ಅಧಿಕ ಸಾವನ್ನಪ್ಪಿದ್ದಾರೆ, 80ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಇಷ್ಟೆಲ್ಲ ಆದ ನಂತರ ನಿಷೇಧವನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಆಯ್ತು, ನಾವು ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೋದಿಲ್ಲ, ನಾವು ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಹಾಗಿದ್ರೂ ಕೂಡ ಈಗ ಒತ್ತಾಯ ಏನು ಅಂತಂದ್ರೆ, ನೀವು ಬೇಡವೇ ಬೇಡ ಪ್ರಧಾನಿ. ಕಾರಣ ಆ ಚೈನಾ ಕಮ್ಯುನಿಸ್ಟರ ಜೊತೆಗೆ ಸೇರ್ಕೊಂಡ್ಬಿಟ್ಟು ನೇಪಾಳ ಇರೋದನ್ನೆಲ್ಲ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬಂದು ತಲುಪಿದೆ. ಭಾರತದ ಜೊತೆಗಿದ್ದಾಗ ಚೆನ್ನಾಗಿತ್ತು ನೇಪಾಳ. ಯಾವಾಗ ಚೀನಾ ಸಹವಾಸ ಮಾಡ್ತೋ, ಚೀನಾ ಬುದ್ಧಿ ಬಂತೋ, ಅವಾಗ ಹಾಳಾಗುವಂಥ ಪರಿಸ್ಥಿತಿ. ಆ ಶ್ರೀಲಂಕಾನೂ ಅಷ್ಟೇ, ಚೀನಾದ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಹಾಳಾಯಿತು. ನೇಪಾಳನೂ ಅಷ್ಟೇ. ನೇಪಾಳದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಹಿಂಸಾಚಾರ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಕಂಟ್ರೋಲ್ಗೆ ಬರ್ತಾ ಇಲ್ಲ ಹಿಂಸಾಚಾರ. ಪರಿಸ್ಥಿತಿ ಬಿಗಡಾಯಿಸಿದೆ. ತುರ್ತು ಪರಿಸ್ಥಿತಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇದು. ಭಾರತ ನೋಡಾಗಿದೆ ತುರ್ತು ಪರಿಸ್ಥಿತಿಯನ್ನ. ನೇಪಾಳದಲ್ಲಿ ಸಿಕ್ಕ ಕಡೆಗಳಲ್ಲೆಲ್ಲ ಬೆಂಕಿ ಹಚ್ಚುತ್ತಾ ಇದ್ದಾರೆ ಪ್ರತಿಭಟನಾಕಾರರು. ನೇಪಾಳದ ಪ್ರಧಾನಿಯ ನಿವಾಸಕ್ಕೂ ಕೂಡ ಬೆಂಕಿ ಹಚ್ಚಿದ್ದಾರೆ. ಪರಿಸ್ಥಿತಿಗಳು ಹೀಗೆ ಹೋಗುತ್ತೆ. ಗೆಳೆತನ ಮಾಡಿಕೊಂಡ್ರೆ ಏನಾಗುತ್ತೆ ಅನ್ನುವಂಥ ಅರಿವು ಇರಬೇಕು. ಬುದ್ಧಿ ಯಾರ ಜೊತೆಗೆ ಸಹವಾಸ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಪಾಕಿಸ್ತಾನದ ಕಥೆ ಏನಾಯ್ತು, ಶ್ರೀಲಂಕಾದ ಕಥೆ ಏನಾಯ್ತು, ಈಗ ನೇಪಾಳದ ಕಥೆ ಏನಾಗ್ತಾ ಇದೆ. ಚೀನಾದಲ್ಲಿ ಇಲ್ಲ, ಹಾಗಾಗಿ ನೇಪಾಳ ತಾನೂ ಕೂಡ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡ್ತೀನಿ ಅಂತ. ಅದು ಬೇಗ ನೆಗೆಟಿವ್ ಅನ್ನ ಪ್ರಸಾರ ಮಾಡೋದು ಅಥವಾ ಪಾಸಿಟಿವ್ ಅನ್ನ ಪ್ರಸಾರ ಮಾಡೋಕ್ಕೆ ಬಹಳ ದೊಡ್ಡ ವೇದಿಕೆ. ಬೇಗ ಜನರನ್ನ ರೀಚ್ ಮಾಡುತ್ತೆ. ಹಾಗಾಗಿ ರಾಜಕಾರಣಿಗಳಿಗೆ ಏನು ಅಂತಂದ್ರೆ ಸೋಷಿಯಲ್ ಮೀಡಿಯಾ ಇಲ್ಲದೆ ಇರೋದೇ ಒಳ್ಳೇದು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅವ್ರು ಏನು ತಪ್ಪು ಮಾಡಿದ್ರು ಗೊತ್ತಾಗಲ್ವಲ್ಲ ಜನರಿಗೆ. ಅವ್ರಿಗೆ ಹೋಗಿ ಮುಟ್ಟು ಅಷ್ಟೊತ್ತಿಗೆ ಚುನಾವಣೆ ಬಂದು ಗೆದ್ದಾಗಿರುತ್ತೆ, ಮತ್ತೊಂದ್ಸಲ ನಿಂತ್ಕೊಂಡಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಾದರೆ ಬೆಳಗ್ಗೆ ಆಗಿ ಸಂಜೆ ಅಷ್ಟೊತ್ತಿಗೆ ಯಾರು ಏನು ಮಾಡಿದ್ರು ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ನೇಪಾಳ ಪ್ರಧಾನಿ ನಿವಾಸಕ್ಕೂ ಬೆಂಕಿಯನ್ನ ಇಟ್ಟಿದ್ದಾರೆ. ಸೊ ಇದು ಶ್ರೀಲಂಕಾದಲ್ಲೂ ಕೂಡ ನೋಡಿದ್ರಿ ನೀವು ಹೇಗಾಗಿತ್ತು ಅಂತೇಳಿ. ಅದೇ ಪರಿಸ್ಥಿತಿ ಇಲ್ಲಿ. ಶ್ರೀಲಂಕಾದ ಇನ್ನೊಂದು ರೀತಿಯಾದಂಥ ಪರಿಸ್ಥಿತಿ ಆದರೆ ನೇಪಾಳದಲ್ಲಿ ಇನ್ನೊಂದು ರೀತಿಯಾದಂಥ ಪರಿಸ್ಥಿತಿ. ಜನ ಆಕ್ರೋಶಗೊಂಡ್ರೆ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ದೇಶದಲ್ಲಿರುವಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪ್ರಧಾನಿಗಳು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಹೆಚ್ಚು ಕಡಿಮೆ ಆದರೆ ಜನ ಹೇಗೆ ಬೀದಿಗಿಳಿತಾರೆ ಅಂತ ಹೇಳಿ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈ ವಿಚಾರದಲ್ಲಿ ಬಹಳ ದೊಡ್ಡ ಮೆಸೇಜ್ ಕೂಡ ಪಾಸ್ ಆಗುತ್ತೆ. ನಮ್ಮ ದೇಶದ ಸುತ್ತಮುತ್ತಲು ದೇಶಗಳಲ್ಲಿ ಯಾವ ಪರಿಸ್ಥಿತಿ, ಹೇಗೆ ಜನ ಆಕ್ರೋಶಗೊಂಡ್ರೆ ಯಾವ ರೀತಿಯಾಗಿ ಭುಗಿಲೆ ಹೇಳ್ತಾರೆ ಅನ್ನುವಂಥದ್ದಕ್ಕೆ ನಾವು ಪಾಠ ಕಲಿಯೋದು ಬಹಳ ದೊಡ್ಡದಿದೆ. ಬಟ್ ಈಗ ಸದ್ಯಕ್ಕೆ ನೇಪಾಳದಲ್ಲಿ ಏನಾಗ್ತಾ ಇದೆ ಅನ್ನುವಂಥ ವರದಿ ಬರ್ತಾ ಇದೆ. ಶಬೀರ್,
ಅರುಣ್ ನೋಡಿ, ನೇಪಾಳದಲ್ಲಿ ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಬಿಗಡಾಯಿಸ್ತಾ ಇರುವಂಥದ್ದು, ಪ್ರತಿಭಟನೆಯ ಸ್ವರೂಪ ಮತ್ತಷ್ಟು ತೀವ್ರವಾಗಿ ಬದಲಾಗ್ತಾ ಇದೆ. ನಿನ್ನೆವರೆಗೂ ಕೂಡ ಪ್ರತಿಭಟನಾಕಾರರ ಆಗ್ರಹ ಒಂದಿತ್ತು. ಈ ಹಿಂದೆ ಸೋಷಿಯಲ್ ಮೀಡಿಯಾಗಳ ಮೇಲೆ ಸರ್ಕಾರ ಏನು ಬ್ಯಾನ್ ಅನ್ನು ವಿಧಿಸಿತ್ತು, ನಿಷೇಧವನ್ನು ವಿಧಿಸಿತ್ತು, ಅದನ್ನು ವಾಪಸ್ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನ ಮುಂದುವರಿಸಿದ್ರು. ಲಕ್ಷಾಂತರ ಜನರು ಕಠ್ಮಂಡು ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದ ಬಂದು ಅಲ್ಲಿ ಯುವಕ ಯುವತಿಯರು ಪ್ರತಿಭಟನೆಯನ್ನು ನಡೆಸಿದ್ರು. ಮತ್ತೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ಧ್ವಂಸಗೊಳಿಸಿದ್ರು. ಇದರ ಬೆನ್ನಲ್ಲೇ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ತು. ಮತ್ತೆ ಈ ಹಿಂದೆ ಈ ನಿಷೇಧದ ಆದೇಶ ಏನಿತ್ತು ಅದನ್ನು ವಾಪಸ್ ಪಡೆಯುವಂತ ಕೆಲಸವನ್ನ ಕೂಡ ನಿನ್ನೆ ರಾತ್ರಿ ಮಾಡಿತ್ತು. ಆದಾಗ್ಯೂ ಕೂಡ ಪ್ರತಿಭಟನಾಕಾರರ ಹೋರಾಟ ಸದ್ಯಕ್ಕೆ ತಣ್ಣಗಾಗುವಂತ ಸಾಧ್ಯತೆಗಳು ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಇವತ್ತು ಪ್ರಧಾನಿ ಏನು KP ಶರ್ಮಾ ಓಲಿ ಏನಿದ್ದಾರೆ ಅವರ ರಾಜೀನಾಮೆಗೆ ಆಗ್ರಹಿಸಿ ಈಗ ಪ್ರತಿಭಟನೆ ಮುಂದುವರೆದಿರುವಂತದ್ದು. ಈಗಾಗಲೇ ಶರ್ಮಾ ಅವರ ಕ್ಯಾಬಿನೆಟ್ ನಲ್ಲಿರುವಂತಹ 3 ಪ್ರಮುಖ ಸಚಿವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಆದಾಗ್ಯೂ ಕೂಡ KP ಶರ್ಮಾ ಓಲಿ ಅವರೇ ರಾಜೀನಾಮೆಯನ್ನ ಕೊಡಬೇಕು, ಅಧಿಕಾರದಿಂದ ಕೆಳಗಿಳಿಬೇಕು ಅನ್ನುವಂತಹ ಹಕ್ಕೊತ್ತಾಯವನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ನಿನ್ನೆ ನೇಪಾಳದ ಸಂಸತ್ನ ಮೇಲೆ ದಾಳಿಯನ್ನ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಅದರ ಒಳಗಡೆ ಹೋಗಿ ಅಲ್ಲಿರುವಂತಹ ಪೀಠೋಪಕರಣಗಳನ್ನ ನಾಶ ಮಾಡಲಾಗಿತ್ತು. ಇವತ್ತು ಪ್ರಧಾನಿ ನಿವಾಸಕ್ಕೂ ಕೂಡ ಹೋಗಿ ಅಲ್ಲಿ ಪೀಠೋಪಕರಣಗಳನ್ನ ಧ್ವಂಸ ಮಾಡೋದರ ಜೊತೆಗೆ ಬೆಂಕಿಯನ್ನ ಕೂಡ ಹಚ್ಚಲಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ನೇಪಾಳಿ ಕಾಂಗ್ರೆಸ್ ಪಕ್ಷದ ಕಚೇರಿಗೂ ಕೂಡ ಬೆಂಕಿಯನ್ನು ಹಚ್ಚಲಾಗಿರುವಂಥದ್ದು, ಅಲ್ಲಿರುವಂತಹ ಸರ್ಕಾರಿ ಕಟ್ಟಡಗಳನ್ನು ಕೂಡ ಸುಟ್ಟು ಹಾಕುವಂತ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಒಂದ್ ರೀತಿ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ. ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತಹ ದೃಷ್ಟಿಯಿಂದ ಸದ್ಯಕ್ಕೆ ನೇಪಾಳಿ ಸೇನೆಯನ್ನ ಕೂಡ ಅಲ್ಲಿ ನಿಯೋಜಿಸುವಂತಹ ಪ್ರಯತ್ನವನ್ನ ಮಾಡಲಾಗಿದೆ. ಆದಾಗ್ಯೂ ಕೂಡ ಪ್ರತಿಭಟನೆ ಸದ್ಯಕ್ಕೆ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಹೀಗಾಗಿ ನೇಪಾಳದ ಪ್ರಧಾನಿ KP ಶರ್ಮಾ ಓಲಿ ಯಾವುದೇ ಸಂದರ್ಭದಲ್ಲೂ ಕೂಡ ರಾಜೀನಾಮೆಯನ್ನು ಕೊಡುವಂತ ಸಾಧ್ಯತೆಗಳಿದಾವೆ. ಮತ್ತೆ ಅವರು ರಾಜೀನಾಮೆಯನ್ನು ಕೊಟ್ಟ ಬಳಿಕ ದೇಶ ಬಿಟ್ಟು ಪಲಾಯನ ಮಾಡುವಂತ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಆಸ್ ಇಟ್ ಈಸ್ ಬಾಂಗ್ಲಾದೇಶದಲ್ಲಿ ಹೇಗೆ ಪ್ರಧಾನಮಂತ್ರಿಗಳು ಭಾರತಕ್ಕೆ ಬಂದ್ರು, ಅದೇ ರೀತಿಯಾಗಿ ಈಗ KP ಶರ್ಮಾ ಓಲಿ ಕೂಡ ನೇಪಾಳದಿಂದ ದುಬೈಗೆ ಪಲಾಯನ ಮಾಡಬಹುದು ಅನ್ನುವಂಥ ವರದಿಗಳು ಕೂಡ ಬರ್ತಾ ಇದೆ. ಅರುಣ್, ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತೆ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ದುಬೈಗೆ ಯಾಕೆ ಹೋಗ್ಬೇಕು? ಪಕ್ಕದಲ್ಲಿ ಚೀನಾ ಇಲ್ವಾ? ಚೀನಾ ಗೆಳೆತನವನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು ಈ KP ಶರ್ಮಾ ಅಲ್ಲಿ. ಯಾಕೆ ಈಗ ಆಸರೆ ಕೊಡಲ್ವಂತ ಚೀನಾ? ದುಬೈಗೆ ಹೋಗ್ತಾ ಇದ್ದಾರೆ. ಬಟ್ ಯಾವ ಪರಿಸ್ಥಿತಿಗಳಿದಾವೆ ನೋಡಿ, ನಮ್ಮ ದೇಶದ ಸುತ್ತಮುತ್ತಲಿರುವಂಥ ನಮ್ಮ ನೆರೆ ದೇಶಗಳು ಯಾವ್ಯಾವ ಇದ್ದಾವೆ. ಬಾಂಗ್ಲಾದೇಶದ ಪರಿಸ್ಥಿತಿ ಏನಾಯಿತು, ಶ್ರೀಲಂಕಾ ಪರಿಸ್ಥಿತಿ ಏನಾಗಿದೆ, ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿದೆ, ನೇಪಾಳದ ಪರಿಸ್ಥಿತಿ ಏನಾಗಿದೆ,